ಸ್ನೇಹಿತರೆ, ಈಗ ತಾನೇ ಪೂರಿ ಬಾಜಿ ಮತ್ತು ಪಾವ್ ಅಂದರೆ ಅವಲಕ್ಕಿ ಪೂರಿ ಕಾಳಿಂದು ಇದು ಏನಣ್ಣ ಅದು ಸಬ್ಜಿ ಅಲ್ಲ ಮರೆ, ಅದು ಅದೇನೋ ಅಂತಾರಲ್ಲ ಕನ್ನಡದಲ್ಲಿ, ಅದೆಲ್ಲ ಅದಲ್ಲ, ಅದು ಪೂರಿ ಏನು ಕೊಟ್ಟಿದ್ದಿದ್ದ ಅವನು ಸಬ್ಜಿ, ಅದೇನು ಹೇಳು, ಹೆಸರು ಕಾಳು ಕಾಳಿಂದು ಎಲ್ಲ ಮಿಕ್ಸ್ ಮಾಡಿ ಅದೇನೋ ಮಾಡಿದ್ರು, ಏನೋ ಅಂತಾರೆ ನಮ್ಮ ಕನ್ನಡದಲ್ಲಿ ಗೊತ್ತಿಲ್ಲ. ಅದನ್ನೆಲ್ಲ ತಿಂದು ಹೊರಟಿದ್ದೀವಿ. ಏನು ತಿಂದೆ ಉಮಾಪತಿ? ಪೂರಿ ತಿಂದ್ವಿ, ಅವಲಕ್ಕಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ನಮ್ಗೆ ರೆಗ್ಯುಲರ್ ಹೋಟೆಲ್ ಅದು. ಆ ಕಡೆಯಿಂದ ಬಂದರೆ ಟಿಫನ್ ಮಾಡೋದು ಇಲ್ಲೇನೆ, ತುಂಬ ಚೆನ್ನಾಗಿ ಕೊಡ್ತಾರೆ, ಪ್ರೀತಿಯಿಂದ ಕೊಡ್ತಾರೆ. ನೀವು ಟೀ ಬೇರೆ ಖುಷಿಯಾಗಿ ತಿಂತೀವಿ. ಗಾಡಿ ಪಾರ್ಕ್ ಮಾಡಿ ಅನುಕೂಲ ಆಗಿದೆ, ಹಂಗಾಗಿ ನಾವು ಅಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಖುಷಿಯಾಗಿ ಹೋಗ್ತಾ ಇದ್ದೀವಿ. ಆಯಿತು, ಟಿಫನ್ ಆಯಿತು. ನಮ್ಮ ಎರಡು ಗಾಡಿ ಆಂಜನೇಯಕ್ಕೆ 9393 ಒಂದು 493 ಒಂದು ಎರಡು ಗಾಡಿ ಒಟ್ಟಿಗೆ. ಕೆಲವರೆಲ್ಲ ಊರಲ್ಲೆಲ್ಲ ಕನ್ಫ್ಯೂಸ್ ಆಗ್ತಾರೆ. ಈ ಗಾಡಿ ನೋಡಿ ಆ ಗಾಡಿ ನೋಡಿ ಈ ಗಾಡಿ ಡ್ರೈವರು ನಂಬರಲ್ಲ. ಕೆಲವರು ಎರಡು ಒಂದೇ ಥರ ಇದಾವಲ್ಲ ಗಾಡಿ ನೋಡೋದಕ್ಕೆ. ನನ್ನ ಈ ಗಾಡಿ ಅಲ್ಲಿದ್ದಾಗ ನನಗೆ ಫೋನ್ ಮಾಡ್ತಾರೆ, ಆ ವೈನ್ ಗಾಡಿ ನೋಡಿ, ಈ ಗಾಡಿ ನೋಡಿ ಆ ವೈನಿಗೆ ಫೋನ್ ಮಾಡ್ತಾರೆ. ಹಂಗಾಗಿ ಕತೆ. ಎರಡು ಗಾಡಿ ಒಂದೇ ಥರ ಇದರಿಂದ ಕನ್ಫ್ಯೂಸ್ ಆಗಿ ಡ್ರೈವರ್ಗಳು ಚೇಂಜ್ ಆಗಿದ್ದಾರೆ ಅಂತೆಲ್ಲ ಅವ್ರವ್ರ ಗಾಡಿ ಅವರೇ ಓಡಿಸ್ತಾರೆ. ಸೇಮ್ ಬೋರ್ಡ್ ಮಾತ್ರ ಎರಡು ಒಂದೇ ಥರ ಇದೆ. ಅದು ಗಾಡಿನೂ ಒಂದೇ ಥರ ಇದೆ, ಒಂದೇ ಥರ ಇದ್ದೇವೆ, ಒಂದೇ ವೆಯ್ಟು ಒಂದೇ ಥರ ಇದೆ. ಹಾಗಾಗಿ ನಂಬರ್ ಮಾತ್ರ ಚೇಂಜ್. ಬಾಡಿಗೆ ಬಂದವರಿಗೆ ಕನ್ಫ್ಯೂಸ್, ಇವ್ರಿಗೆ ಮಾಡೋದು ಆ ಗಾಡಿ ಮಾಡ್ತಾರೆ, ಆ ಗಾಡಿ ಡ್ರೈವರ್ ಈ ಡ್ರೈವ್ ಮಾಡ್ತಾರೆ. ಅದು ಸ್ವಲ್ಪ ನೋಡ್ಕೊಂಡು ಮಾಡಿ. ಗಾಡಿ ನಂಬರ್ ಇಟ್ಕೊಂಡಿವಿ, ನಂಬರ್ ಪಕ್ಕ ತಗೊಳ್ಳಿ. ನೋಡ್ರಿ, ಈಗೆಲ್ಲ ಕೊಬ್ಬೆಲ್ಲ ಹೋಗ್ತಿದೆ, ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ, ಬೆಲ್ಲದ ಫ್ಯಾಕ್ಟ್ರಿಗೆಲ್ಲ ಹೋಗ್ತಾ ಇದ್ದಾವೆ ಅಲ್ವಾ ಅಣ್ಣ? ಸೀಸನ್ ಸ್ಟಾರ್ಟ್ ಆಗೈತೆ ಅನ್ಸುತ್ತಲ್ಲ. ನನಪ್ಪ ಸೀಸನ್ನ ಇಲ್ಲಾಂದ್ರೆ ಸ್ವಲ್ಪ ಬಂದಿರೋದು. ಟ್ರ್ಯಾಕ್ಟ್ರಿಗಳು ಎರಡು ಸಿಕ್ಕಿದ್ವಲ್ಲ. ಹೌದು. ಹೋಗ್ತೀನಿ, ಹೋಗು, ಇಸ್ಕೊ ಹೋಗೋ. ಏನಣ್ಣ, ನೀರು ಬಾಟ್ಲೆಲ್ಲ ಕೊಡ್ತೀಯಾ? ಏನೇನೋ ಇಸ್ಕೊಂತೀಯಾ? ಏನೇನೋ ಕೊಡ್ತೀಯಾ? ಎಲ್ಲ ನಮ್ದೇ ಹಬ್ಬ ಗಾಡಿ. ನೀರು ಕೊಡ್ತೀಯಾ? ಕಳ್ಳೆ ಬೀಜ ಇಸ್ಕೊಂಡೆ ಅವಾಗ ಇಲ್ಲಿ. ಈಗ ತಾನೇ ನಾವು ಸತಾರೆಲ್ಲ ಪಾಸ್ ಆಗಿ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಟೋಲ್ ಹತ್ರ ಇದ್ದೀವಿ. ನೋಡ್ರಿ, ನಮ್ಮೆರಡು ಗಾಡಿನೂ ಜೊತೆಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಟೀ ಕುಡಿಯೋಕ್ಕೆ ನಿಲ್ಸಿದ್ದೀವಿ. ನೋಡ್ರಿ, ನಮ್ಮ ಉಮಾಪತಿ ಅಣ್ಣವರು ಇಲ್ಲಿ ಟೀ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವ್ರ ಅಂಗಡಿ ಅವ್ರಿಗೆ ಎತ್ಕೊಂಡು ಹೋಗಿ ಕೊಡಕ್ಕೆ ಹೋಗ್ತೈತೆ ನಾವು ತೊಬಿ ಕಡ. ಗಾಡಿ ಒಳಗೆ ಹಾಕ್ಬಿಡೋಣ. ಸ್ನೇಹಿತರೆ, ಊಟ ಎಲ್ಲ ಮಾಡಿಕೊಂಡು ನಾವು ಅಲ್ಲಿ ಸೀದಾ ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ಇನ್ನೊಂದು 60 ಕಿಲೋಮೀಟ್ರ್ ಐತೆ ಅಷ್ಟೇ. ಕಲಂಬೋಲಿ ಪನ್ವೇಲ್ ಹತ್ರ ಖಾಲಿ ಆಗುತ್ತೆ ನಮ್ಮದು. ಈಗ ಟನ್ನಲ್ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಮುಂಬೈ ಪುನಾ ಎಕ್ಸ್ಪ್ರೆಸ್ ಇದು. ಪುನಾದಿಂದ ಮುಂಬೈಗೆ ಹೋಗ್ತಾ ಇರೋದು. ಅದೇ ಎಕ್ಸ್ಪ್ರೆಸ್ ಹೈವೇನೇ. ಸ್ನೇಹಿತರೆ, ಈ ರೋಡಲ್ಲಿ ನಾವು 150 ಕಿಲೋಮೀಟರ್ಸ್, ನಮಗೆ ಬರೀ 2 ಹತ್ರ ಹೋಟ್ಲ್ ಸಿಗ್ತವೆ, 2 ಪೆಟ್ರೋಲ್ ಪಂಪ್ ಸಿಗ್ತವೆ. ಲೆಫ್ಟ್ ಸೈಡಲ್ಲಿ ಒಂದು ಸಿಗುತ್ತೆ, ಅಲ್ಲಿ ಘಾಟೆಲ್ಲ ಇಳಿದ ಮೇಲೆ ಇನ್ನೊಂದು ಸಿಗುತ್ತೆ. ಅಂದರೆ ಟೋಟಲ್ 2 ಪೆಟ್ರೋಲ್ ಪಂಪು, 2 ಹೋಟ್ಲ್ ಸಿಗ್ತಾವೆ ಅಷ್ಟೇ. ಅಂದರೆ ಸ್ಟಾಪ್
ಅಷ್ಟು ಬಿಟ್ಟರೆ ಇನ್ನು 150 ಕಿಲೋಮೀಟರ್ಸ್ ನಾನ್ ಸ್ಟಾಪಾಗಿ ಹೋಗಬೇಕು. ಆ ಕಡೆ ಕೊನೆಯಲ್ಲಿ ಮತ್ತು ಈ ಕಡೆ ಕೊನೆಯಲ್ಲಿ ಘಾಟೆಲ್ಲ ಹತ್ತದಾದ್ಮೇಲೆ ಮತ್ತು ಘಾಟೆಲ್ಲ ಇಲ್ದಿದ್ದಾದಮೇಲೆ ಮಾತ್ರ ಇರೋದು. ಅದಾದಮೇಲೆ ಎಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇರಲ್ಲ, ಎಲ್ಲೆಲ್ಲೂ ಊಟ ತಿನ್ನೋಕ್ಕಿರಲ್ಲ, ಈ ಗಾಡಿಗಳು ಎಲ್ಲೆಲ್ಲೂ ನಿಲ್ಸೋಕ್ಕಾಗಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲ ಕಡೆ ಕ್ಯಾಮ್ರಾ ಇರ್ತವೆ. ನಾವು ಫುಲ್ಲು ಲಾರಿ ಮತ್ತು ಬಸ್ಸುಗಳು ಇವೆಲ್ಲ ಕೂಡ ಫುಲ್ ರೈಟಲ್ಲಿ ಹೋಗೋಂಗಿಲ್ಲ. ಸೆಂಟ್ರಲ್ ಲೈನು ಓವರ್ಟೇಕ್ ಮಾಡೋಂಗಿದ್ರೆ ಮಾತ್ರ, ಇಲ್ಲಾಂದರೆ ಫುಲ್ ಲೆಫ್ಟಲ್ಲೇ ಹೋಗ್ತಾ ಇರಬೇಕು. ಮತ್ತು ಈ ಡಾಕ್ಯುಮೆಂಟ್ಸು ಇಲ್ದಿರ ಅವು ಇವು ಇಲ್ದಿರ ಗಾಡಿಗಳೆಲ್ಲ ಓಡಿಸ್ತಾರಲ್ಲ ಅಂಥವ್ರಿಗೆಲ್ಲ ಈ ಟೋಲುಗಳ ಹತ್ರ ಇಟ್ಕೊತಾ ಇರ್ತಾರೆ. ಈ ಟೋಲುಗಳ ಹತ್ರ ಫುಲ್ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಆನ್ಲೈನಲ್ಲಿ ಫೈನ್ ಹೊಡೆದ್ಬಿಡ್ತಾರೆ. ಏನೋ ಅಲ್ಲೇ ಏನಾದರೂ ಕಿಮಿಕ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಆನ್ಲೈನ್ ಫೈನ್ ಇರ್ತಾರೆ. ನಾವು ಕಂಡಲ ಘಾಟೆಲ್ಲ ಇನ್ನೇನು ಇಳ್ದಿದ್ದ ತಕ್ಷಣವೇ ರೈಟ್ ಕಟ್ ಮಾಡಿದ್ರೆ ಕಪೋಲಿಗೆ ಟರ್ನಿಂಗ್ ಒಂದಿರುತ್ತೆ. ಹಂಗೆ ಸೀದಾ ಬಂದುಬಿಟ್ರೆ ನಾವು ಸೀದಾ ಕಲಂಬೋಲಿ ಅಂದರೆ ಪನವೇಲ್ ಹತ್ರ ಹೋಗ್ತೀವಿ, ಕೋಲ್ಡ್ ಸ್ಟೋರೇಜಿಗೆ. ಘಾಟೆಲ್ಲ ಇಳ್ದಿದ್ದ ತಕ್ಷಣವೇ ಈ ರೋಡಿಗೆ ಬಂದರೆ ಹಂಗೆ ಸ್ಪೀಡಲ್ಲಿ ಬರಬೇಡ್ರಿ, ಯಾಕಂದರೆ ಇದು ಫುಲ್ ಡೌನು ಇರೋದು. ಕೆಲವರೆಲ್ಲ ಇದು ಮಾಮೂಲಿ ಡೌನ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಫುಲ್ಲು ಡೌನ್ ಇದು, ಘಾಟ್ ಡೌನ್ ಇದು. ಆದಷ್ಟು ಗೇರಲ್ಲೇ ಬರ್ರಿ, ಯಾಕಂದರೆ ಲೈನರೆಲ್ಲ ಹೀಟಾಗಿ ಸ್ಮೆಲ್ ಬಂದುಬಿಡ್ತವೆ. ತುಂಬ ಹೀಟ್ ಆಗ್ತವೆ ಲೈನರೆಲ್ಲ. ಇಲ್ಲಿ ಡ್ರಮ್ಮು ಲೈನರೆಲ್ಲ ಡ್ರಮ್ಮು ಜಾಸ್ತಿ ಹೀಟ್ ಆಗೋದು ಲೈನರ್ ಅಂತೀನಿ ನಾನು. ಇಲ್ಲಿಂದ ನಮಗೆ ಇನ್ನೊಂದು 30 ಕಿಲೋಮೀಟ್ರ್ ಐತೆ ಸ್ಪಾಟ್.